ಹುಬ್ಬಳ್ಳಿಯ ಸಮೀಪದ ಒಂದು ಸಣ್ಣ ಹಳ್ಳಿಯಲ್ಲಿ ಶಂಕರ್ ಎಂಬ ವ್ಯಕ್ತಿ ಇದ್ದನು. ಅವನಿಗೆ ತಾಯಿ, ಹೆಂಡತಿ, ಲಕ್ಷ್ಮಿ ಮತ್ತು ಇಬ್ಬರು ಮಕ್ಕಳಿದ್ದರು, ಅಜಯ್ ಮತ್ತು ಶಿಲ್ಪಾ. ಶಂಕರ್ ಸರ್ಕಾರಿ ಕೆಲಸಕ್ಕೆ ಅರ್ಜಿ ಸಲ್ಲಿಸಿದ್ದನು. ಆದರೆ ವರ್ಷಗಳು ಕಳೆದರೂ ಯಶಸ್ಸು ಸಿಗಲಿಲ್ಲ. ಆದ್ದರಿಂದ ಅವನು ಬೆಳಿಗ್ಗೆ ಹಾಲು ವಿತರಿಸುವ ಮೂಲಕ ಮತ್ತು ಹಗಲಿನಲ್ಲಿ ಕೃಷಿ ಸಹಾಯಕರಾಗಿ ಕೆಲಸ ಮಾಡುತ್ತಿದ್ದನು. ಆದರೆ ಪ್ರತಿ ತಿಂಗಳು ಅವನು ಗಳಿಸಿದ ಹಣ ಬದುಕಲು ಮಾತ್ರ ಸಾಕಾಗುತ್ತಿತ್ತು. ಒಂದು ಅನಿರೀಕ್ಷಿತ ಅನಾರೋಗ್ಯ, ಅಪಘಾತ ಅಥವಾ ಮಕ್ಕಳ ಕಾಲೇಜು ಶುಲ್ಕ ಮತ್ತು ಕುಟುಂಬದ ಆರ್ಥಿಕ ಪರಿಸ್ಥಿತಿ ಮತ್ತೆ ಕುಸಿಯುತ್ತಿತ್ತು. ಒಂದು ರಾತ್ರಿ ಶಂಕರ್ ಸುಮ್ಮನೆ ಕುಳಿತು ಆಳವಾಗಿ ಯೋಚಿಸುತ್ತಿದ್ದನು. ಲಕ್ಷ್ಮಿ, ಅವನು ಹೇಳಿದನು, ನಾವು ಎಷ್ಟು ದಿನ ಹೀಗೆ ಬದುಕಲು ಸಾಧ್ಯ? ನಾನು ಬೆಳಿಗ್ಗೆ 4ರಿಂದ ರಾತ್ರಿ 10ರವರೆಗೆ ಕೆಲಸ ಮಾಡುತ್ತೇನೆ. ಆದರೂ ತಿಂಗಳ ಕೊನೆಯಲ್ಲಿ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಶೂನ್ಯವಾಗಿರುತ್ತದೆ. ಲಕ್ಷ್ಮಿ ನಿಟ್ಟುಸಿರು ಬಿಟ್ಟು ಮೃದುವಾಗಿ ಉತ್ತರಿಸಿದಳು, ಬಹುಶಃ ನಮ್ಮ ಕಷ್ಟಕ್ಕೆ ಬೆಲೆಯಿಲ್ಲ ಶಂಕರ. ಆದರೆ ನಾವು ಕನಸು ಕಾಣುವುದನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ಒಂದು ದಿನ ಶಂಕರನ ಹಳೆಯ ಸ್ನೇಹಿತ ಶೇಷಗೌಡ ಅವರ ಹಳ್ಳಿಗೆ ಭೇಟಿ ನೀಡಲು ಬಂದನು. ಅವನು ಶಂಕರನನ್ನು ನಗುಮುಗದಿಂದ ಸ್ವಾಗತಿಸಿದನು. ಏನು ಶಂಕರ, ಇನ್ನೂ ಅದೇ ಹೊಲದ ಕೆಲಸ ಮಾಡುತ್ತಿದ್ದೀಯಾ? ನಗುವಿನ ಹಿಂದೆ ತನ್ನ ನೋವನ್ನು ಮರೆಮಾಚಿ ಶಂಕರ್ ಉತ್ತರಿಸಿದನು, ಹೌದು ಗೆಳೆಯ, ಜೀವನ ಸಾಗಿಸಲು ಪ್ರಯತ್ನಿಸುತ್ತಿದ್ದೇನೆ. ಶೇಷಗೌಡ ಆತ್ಮವಿಶ್ವಾಸದಿಂದ ಹೇಳಿದನು, ನಾನು ಕೂಡ ಅದೇ ಕೆಲಸ ಮಾಡುತ್ತಿದ್ದೆ. ಆದರೆ ಈಗ ನಾನು ಮನೆಯಿಂದಲೇ ಕೆಲಸ ಮಾಡುತ್ತೇನೆ. ನೀನು ಕನ್ಸ್ಯೂಮರ್ ಆಜಾದಿ ಬಗ್ಗೆ ಕೇಳಿದ್ಯಾ? ಶಂಕರ್ ತಲೆ ಅಲ್ಲಾಡಿಸಿದನು. ಇಲ್ಲ, ಅದರ ಬಗ್ಗೆ ಹೇಳು. ಶೇಷಗೌಡ ವಿವರಿಸಿದನು, ಇದು ಯಾವ ರೀತಿಯಾಗಿ ಮೋದಿ ಕೇರ್ ಪ್ರಾಡಕ್ಟ್ಸ್ ಬಳಕೆದಾರರು ಆರ್ಥಿಕ ಸ್ವಾತಂತ್ರ್ಯವನ್ನು ಹೊಂದಲು ಸಾಧ್ಯ ಎಂಬುದನ್ನು ಹೇಳಿಕೊಡುವ ಸಿಸ್ಟಮ್. ಜನರು ಉತ್ಪನ್ನಗಳನ್ನು ಖರೀದಿಸಿದಾಗ ಕಂಪನಿಯು ನಮ್ಮಂತಹ ಗ್ರಾಹಕರೊಂದಿಗೆ ಲಾಭವನ್ನು ಹಂಚಿಕೊಳ್ಳುತ್ತದೆ. ಪ್ರತಿಯೊಬ್ಬ ಗ್ರಾಹಕರು ಆದಾಯವನ್ನು ಪಡೆಯಲು ಸಾಧ್ಯ. ನೀವು ಮನೆಯಿಂದಲೇ ಕೆಲಸ ಮಾಡಬಹುದು. ಮತ್ತು ಕನ್ಸ್ಯೂಮರ್ ಆಜಾದಿ ಉಚಿತ ತರಬೇತಿಯನ್ನು ನೀಡುತ್ತದೆ. ಶಂಕರ್ ಹಿಂಜರಿದನು, ಆದರೆ ನಾನು ಈಗಾಗಲೇ ಸಾಲದಲ್ಲಿದ್ದೇನೆ ಗೆಳೆಯ. ನಾನು ಹೇಗೆ ಹೊಸದನ್ನು ಪ್ರಾರಂಭಿಸಲಿ? ಶೇಷಗೌಡ ನಗುತ್ತಾ ಹೇಳಿದನು, ಅದಕ್ಕಾಗಿಯೇ ಕನ್ಸ್ಯೂಮರ್ ಆಜಾದಿ ಇದೆ ಶಂಕರ. ಯಾರಾದರೂ ಶೂನ್ಯದಿಂದ ಪ್ರಾರಂಭಿಸಬಹುದು. ನಿಮಗೆ ಬೇಕಾಗಿರುವುದು ಸರಿಯಾದ ಮನಸ್ಥಿತಿ. ಶಂಕರ್ ತನ್ನ ಮೊದಲ ಆನ್ಲೈನ್ ತರಬೇತಿ ಸೆಷನ್ಗೆ ಸೇರಿದನು. ಅಲ್ಲಿ ಕನ್ಸ್ಯೂಮರ್ ಆಜಾದಿ ತರಬೇತುದಾರ ವೀರಣಗೌಡ ಪಾಟೀಲ್ ಮಾತನಾಡುತ್ತಿದ್ದರು. ಅವರು ಹೇಳಿದರು, ನಿಮ್ಮ ಜೀವನವನ್ನು ಬದಲಾಯಿಸಲು ಯಾರೂ ಬರುವುದಿಲ್ಲ, ನೀವೇ ಅದನ್ನು ಬದಲಾಯಿಸಬೇಕು. ನೇರ ಮಾರಾಟ ಎಂದರೆ ಉಪಯುಕ್ತ ಉತ್ಪನ್ನಗಳನ್ನು ನೀಡುವುದು ಮತ್ತು ಜನರ ನಂಬಿಕೆಯನ್ನು ಗಳಿಸುವುದು. ಆ ಮಾತುಗಳು ಶಂಕರನ ಹೃದಯದಲ್ಲಿ ಕಿಡಿಯನ್ನು ಹೊತ್ತಿಸಿದವು. ಅವನು ನಿರ್ಧರಿಸಿದನು, ಈ ಬಾರಿ ನಾನು ಬಿಟ್ಟುಕೊಡುವುದಿಲ್ಲ. ಶಂಕರ್ ಮೊದಲು ಮೋದಿ ಕೇರ್ ಉತ್ಪನ್ನಗಳನ್ನು ಬಳಸಲು ಪ್ರಾರಂಭಿಸಿದನು ಮತ್ತು ತನ್ನ ಅನುಭವವನ್ನು ಹಂಚಿಕೊಳ್ಳಲು ಪ್ರಾರಂಭಿಸಿದನು. ಮೊದಲಿಗೆ ಅನೇಕರು ನಕ್ಕರು, ಏ ಶಂಕರ, ಇವು ಸಿಟಿ ಗೇಮ್ಸ್. ಆದರೆ ಶಂಕರ್ ಶಾಂತವಾಗಿ ನಗುತ್ತಾ ಉತ್ತರಿಸಿದನು, ಅವರು ಇಂದು ನಗಲಿ, ನಾಳೆ ಅವರು ಕೇಳುತ್ತಾರೆ, ನೀವು ಹೇಗೆ ಯಶಸ್ವಿಯಾಗಿರಿ? ಪ್ರತಿ ಸಂಜೆ ಅವರು ತರಬೇತಿ ವಿಡಿಯೋಗಳನ್ನು ನೋಡುತ್ತಿದ್ದರು ಮತ್ತು ಕನ್ಸ್ಯೂಮರ್ ಆಜಾದಿ ಮಾರ್ಗದರ್ಶಕರನ್ನು ಕೇಳುತ್ತಿದ್ದರು. ಅವರ ಆತ್ಮವಿಶ್ವಾಸ ದಿನದಿಂದ ದಿನಕ್ಕೆ ಹೆಚ್ಚಾಯಿತು. ಲಕ್ಷ್ಮಿ ಕೂಡ ಅವನೊಂದಿಗೆ ಸೇರಿದಳು. ಒಟ್ಟಿಗೆ ಅವರು ತಮ್ಮ ಹಳ್ಳಿಯ ಮೊದಲ ಮೋದಿ ಕೇರ್ ಕನ್ಸ್ಯೂಮರ್ ಕ್ಲಬ್ ಅನ್ನು ಪ್ರಾರಂಭಿಸಿದರು. 6 ತಿಂಗಳ ನಂತರ ಶಂಕರನ ಮನೆಯ ಜೀವನವು ಭಿನ್ನವಾಗಿ ಕಾಣುತ್ತಿತ್ತು. ಅವನು ತನ್ನ ಸಾಲಗಳನ್ನು ತೀರಿಸಲು ನಿರ್ವಹಿಸಿದನು. ಅವನು ತನ್ನ ಮಗಳ ಕಾಲೇಜು ಶುಲ್ಕವನ್ನು ಸಮಯಕ್ಕೆ ಪಾವತಿಸಿದನು ಮತ್ತು ಮೊದಲ ಬಾರಿಗೆ ಅವನು ತನ್ನ ಕುಟುಂಬವನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋದನು. ಅವನು ತನ್ನ ಮಕ್ಕಳಿಗೆ ಹೇಳಿದನು, ನಾವು ಎಂದಿಗೂ ಬಡವರಾಗಿರಲಿಲ್ಲ, ಬದಲಾಯಿಸಲು ನಮಗೆ ಧೈರ್ಯವಿರಲಿಲ್ಲ,
ಅಷ್ಟೇ. ಈಗ ಶಂಕರ್ ತರಬೇತುದಾರನಾಗಿದ್ದನು. ಕನ್ಸ್ಯೂಮರ್ ಆಜಾದಿ ಮೂಲಕ ಸೇರಿದ ಹೊಸ ಸದಸ್ಯರಿಗೆ ಮಾರ್ಗದರ್ಶನ ನೀಡುತ್ತಿದ್ದನು. ತರಬೇತಿ ಕಾರ್ಯಕ್ರಮದಲ್ಲಿ ಶಂಕರ್ ತನ್ನ ಮಾರ್ಗದರ್ಶಕ ವೀರನಗೌಡ ಪಾಟೀಲರನ್ನು ಭೇಟಿಯಾದನು. ಕಣ್ಣೀರು ಅವನ ಕಣ್ಣುಗಳನ್ನು ತುಂಬಿದವು. ಸರ್, ನಾನು ನನ್ನ ಜೀವನವನ್ನು ಬದಲಾಯಿಸಿಕೊಂಡಿದ್ದೇನೆ. ನಾನು ಕನಸು ಕಾಣಲು ಧೈರ್ಯ ಮಾಡಿದೆ ಮತ್ತು ನೀವು ನನಗೆ ದಾರಿ ತೋರಿಸಿದಿರಿ. ವೀರನಗೌಡ ನಗುತ್ತಾ ಉತ್ತರಿಸಿದನು, ನಿಮ್ಮ ಕಥೆ ಸಾವಿರಾರು ಜನರಿಗೆ ಸ್ಫೂರ್ತಿ ನೀಡಲಿ ಶಂಕರ. ಮೋದಿ ಕೇರ್ನ ಶಕ್ತಿ ಗ್ರಾಹಕರ ಕೈಯಲ್ಲಿದೆ. ಮತ್ತು ಕನ್ಸ್ಯೂಮರ್ ಆಜಾದಿ ಆ ಶಕ್ತಿಯನ್ನು ಜಾಗೃತಗೊಳಿಸುವ ಚಳುವಳಿಯಾಗಿದೆ. ಈಗ ಶಂಕರ್ ಡಿಜಿಟಲ್ ಯುಗವನ್ನು ಅಪ್ಪಿಕೊಂಡಿದ್ದನು. ಅವನು ತನ್ನ ಸ್ಮಾರ್ಟ್ಫೋನ್ ಮೂಲಕ ಆರ್ಡರ್ಗಳನ್ನು ತೆಗೆದುಕೊಳ್ಳುತ್ತಿದ್ದನು. ಆನ್ಲೈನ್ ತರಬೇತಿ ಸೆಷನ್ಗಳನ್ನು ನಡೆಸುತ್ತಿದ್ದನು ಮತ್ತು ಯುವಜನರಿಗೆ ಮಾರ್ಗದರ್ಶನ ನೀಡುತ್ತಿದ್ದನು. ಉದ್ಯೋಗಕ್ಕಿಂತ ಉದ್ಯಮಶೀಲತೆಯನ್ನು ಆಯ್ಕೆ ಮಾಡಲು. ಅವನ ಧ್ವನಿಯಲ್ಲಿ ಹೊಸ ಆತ್ಮವಿಶ್ವಾಸವಿತ್ತು. ಇಂದು ನೇರ ಮಾರಾಟ ಕೇವಲ ಉತ್ಪನ್ನಗಳನ್ನು ಮಾರಾಟ ಮಾಡುವ ಬಗ್ಗೆ ಅಲ್ಲ, ಇದು ಜೀವನವನ್ನು ಬದಲಾಯಿಸುವ ವೇದಿಕೆಯಾಗಿದೆ. ನಾಳೆಯ ಭಾರತದಲ್ಲಿ ಪ್ರತಿಯೊಂದು ಗ್ರಾಮದಲ್ಲೂ ಮೋದಿ ಕೇರ್ ಚಾಂಪಿಯನ್ಗಳು ಇರುತ್ತಾರೆ. ಅವನ ಗ್ರಾಮವು ಮಾದರಿ ಗ್ರಾಮವಾಯಿತು. ಒಂದು ಸಂಜೆ ಶಂಕರ್ ತನ್ನ ಅಂಗಳದಲ್ಲಿ ಕುಳಿತು ಹಳೆಯ ದಿನಗಳನ್ನು ನೆನಪಿಸಿಕೊಳ್ಳುತ್ತಿದ್ದನು. ಅವನು ಲಕ್ಷ್ಮಿಯ ಕಡೆಗೆ ತಿರುಗಿ ಹೇಳಿದನು, ಇಂದು ನಾನು ಇತರರಿಗೆ ಸ್ಮಾರ್ಟ್ ಆಗಿ ಕೆಲಸ ಮಾಡುವುದು ಹೇಗೆ ಎಂದು ಕಲಿಸುತ್ತಿದ್ದೇನೆ. ಲಕ್ಷ್ಮಿ ನಗುತ್ತಾ ಉತ್ತರಿಸಿದಳು, ನಿಮ್ಮ ಧೈರ್ಯವೇ ನಮ್ಮ ನಿಜವಾದ ಸಂಪತ್ತು ಶಂಕರ. ಅವನು ಕಿಟಕಿಯಿಂದ ಹೊರಗೆ ನೋಡಿದನು. ಯುವಕರು ಮತ್ತು ಯುವತಿಯರು ದಾರಿಯಲ್ಲಿ ನಡೆಯುತ್ತಿದ್ದರು. ಶಂಕರ್ ಕಣ್ಣುಗಳನ್ನು ಮುಚ್ಚಿ ನಕ್ಕನು. ಇದು ನನ್ನ ಗ್ರಾಮದ ಹೊಸ ಬೆಳಕು. ಇದು ನೇರ ಮಾರಾಟದ ಹೊಸ ಯುಗ. ಇದು ಕೇವಲ ಶಂಕರನ ಕಥೆಯಲ್ಲ, ಇದು ಲಕ್ಷಾಂತರ ಮಧ್ಯಮ ವರ್ಗದ ಕುಟುಂಬಗಳ ಕಥೆ. ಹಣದ ಕೊರತೆ, ಸಮಯದ ಕೊರತೆ, ಅವಕಾಶದ ಕೊರತೆ. ಈ ಎಲ್ಲ ಸವಾಲುಗಳ ನಡುವೆಯೂ ಆಶಿಸಲು ಧೈರ್ಯವಿರುವವರು ಗೆಲ್ಲುತ್ತಾರೆ.